ಹಾಯ್ ಫ್ರೆಂಡ್ಸ್, ನಾವು ಗೋಬಿ ಮಾಡ್ತಿದ್ದೀವಿ. ಹೇಗೆ ಮಾಡೋದು ತೋರಿಸ್ತೀವಿ ಬನ್ನಿ ಫ್ರೆಂಡ್ಸ್. ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸ್ ಮೊದಲು ನಾವು ತಗೊಂಡಿದ್ದೀವಿ ಕ್ಯಾಬೇಜ್ ಆದಮೇಲೆ ನಾವು ಗೋಬಿನ ಡ್ರೈ ಗೋಬಿ ಮಾಡ್ಕೊಳ್ಳೋದಕ್ಕೆ ಅಂತ ಮೈದಾ ಹಿಟ್ಟು ತಗೊಂಡಿದ್ದೀವಿ, ಕಾರ್ನ್ ಫ್ಲೋರ್ ತಗೊಂಡಿದ್ದೀವಿ, ಮತ್ತು ಖಾರದ ಪುಡಿ, ಗರಂ ಮಸಾಲ, ಕಸ್ತೂರಿ ಮೇಥಿ, ಮತ್ತು ಒಗ್ಗರಣೆಗೆ ಈರುಳ್ಳಿ, ಕ್ಯಾಪ್ಸಿಕಮ್ ಮತ್ತು ಕೊತ್ತಂಬರಿ ಸೊಪ್ಪು ತಗೊಂಡಿದ್ದೀವಿ. ಮತ್ತು ನಾವು ಗೋಬಿಗೆ ಸಾಸ್ ಕೂಡ ಮಾಡ್ಕೋಬೇಕಲ್ವಾ, ಬೆಲ್ಲ, ಸಕ್ಕರೆ, ಉಪ್ಪು ಮತ್ತು ಕಸ್ತೂರಿ ಮೇಥಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಮತ್ತು ಅದಕ್ಕೆ ಸ್ವಲ್ಪ ಖಾರದ ಪುಡಿ, ಗರಂ ಮಸಾಲ, ಅರಿಶಿನ ಪುಡಿ ಹಾಕ್ಕೊಂಡು ಸಾಸ್ ಮಾಡ್ಕೊಳ್ಳೋಣ. ಇಟ್ಕೊಳ್ಳೋಣ ಬನ್ನಿ, ಸಾಸ್ ಮಾಡ್ಕೊಳ್ಳೋಣ ಬನ್ನಿ. ಮೊದಲಿಗೆ ಎಣ್ಣೆ ಹಾಕೊಳ್ಳೋಣ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಳ್ಳೋಣ. ಎಣ್ಣೆ ಕಾದಾದ್ಮೇಲೆ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮೆಲ್ಲೋದ್ಮೇಲೆ ನಾವು ಇಟ್ಕೊಂಡಿರೋ ಇಂಗ್ರೀಡಿಯೆಂಟ್ಸ್ ಎಲ್ಲ ಹಾಕೋಬೇಕು. ಬೆಲ್ಲ, ಸಕ್ಕರೆ, ಕಲ್ಲುಪ್ಪು, ಕಸ್ತೂರಿ ಮೇಥಿ ಇದೆಲ್ಲ ಫ್ರೈ ಆದಮೇಲೆ ಇದಕ್ಕೆ ಖಾರದ ಪುಡಿ ಹಾಕೋಬೇಕು. ಚೆನ್ನಾಗಿ ಹಸಿ ವಾಸನೆ ಹೋಗುವವರೆಗೂ ಫ್ರೈ ಮಾಡ್ಕೋಬೇಕು. ಹಾಗೆ ಒಂದು ಚಿಟಕಿ ಗರಂ ಮಸಾಲನೂ ಕೂಡ ಹಾಕೊಳ್ಳೋಣ. ಒಂದು ಚಿಟಕಿ ಗರಂ ಮಸಾಲ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನೋಡಿ, ಚೆನ್ನಾಗಿ ಸ್ಮೆಲ್ಲೆಲ್ಲ ಹೋಗಬೇಕು. ಫ್ರೈ ಆದ ತಕ್ಷಣ ಇದಕ್ಕೆ ನೀರು ಹಾಕೋಬೇಕು. ಇದು ಚೆನ್ನಾಗಿ ಕುದಿಬೇಕು. ಕಾಲು ಲೋಟ ನಿಮಗೆ ಎಷ್ಟು ಹಾಕಬೇಕಾಗುತ್ತೆ ಅಷ್ಟು ನೀರು ಹಾಕೊಂಡು ಇದು ಸ್ವಲ್ಪ ಕುದಿಬೇಕು. ನೋಡಿ ಫ್ರೆಂಡ್ಸ್, ಸಾಸ್ ತಯಾರಿ ಆಗ್ತಿದೆ. ಇನ್ನು ಇದು ಚೆನ್ನಾಗಿ ಕುದಿಬೇಕು. ಇದು ನೀರು ಥರ ಇದೆ ಅಂತ ಅಂದ್ಕೊಳ್ಬೇಡಿ. ಥಿಕ್ನೆಸ್ ಬರೋದಕ್ಕೆ ನಾವು ಫ್ಲೋರ್ ವಾಟರ್ ಜೊತೆ ಮಿಕ್ಸ್ ಮಾಡಿ ಆಲ್ರೆಡಿ ಇಟ್ಟಿದ್ದೀವಿ. ಕಾರ್ನ್ಫ್ಲೋರ್ ಜೊತೆ ವಾಟರ್ ಮಿಕ್ಸ್ ಮಾಡಿ ಇಟ್ಟಿದ್ದೀವಿ. ಇದನ್ನ ಕುದಿಯೋದಕ್ಕೆ ಹಾಕಿದ್ರೆ ಇದು ಥಿಕ್ನೆಸ್ ಬರುತ್ತೆ, ಆಗ ಸಾಸ್ ಆಗುತ್ತೆ. ಇದು ಸೇಮ್ ಗೋಬಿ ಅಂಗಡಿ ಮಾಡೋ ಥರನೇ ಇರುತ್ತೆ, ಔಟ್ಸೈಡ್ ಮಾಡೋ ಥರನೇ ಇರುತ್ತೆ, ಟೇಸ್ಟೇ ಕೂಡ ಇರುತ್ತೆ. ಹಿಂಗೆ ಮೊದಲಿಗೆ ನಾವೇನೇ ತರಕಾರಿ ತೊಗೊಂಡ್ರೆ ಚೆನ್ನಾಗಿ ತೊಳಿಬೇಕು, ಯಾಕಂದರೆ ಕೆಮಿಕಲ್ಸ್ ಎಲ್ಲ ಹಾಕಿರ್ತಾರಲ್ಲ. ಮೊದಲು ನೀರಿಂದ 2 ಸಲ ಚೆನ್ನಾಗಿ ಕ್ಯಾಬೇಜ್ನ ತೊಳೆದು ಸಪ್ರೇಟ್ ಇಟ್ಕೋಬೇಕಾಗುತ್ತೆ. ಅದು ಕುದೀತಾ ಇದೆ ಅಲ್ವಾ, ನೋಡಿ ಚೆನ್ನಾಗಿ ಕುದೀತಾ ಇದೆ. ಚೆನ್ನಾಗಿ ಕುದೀತಾ ಇದೆ. ಇದಕ್ಕೆ ನಾವು ಮೇನ್ ಇಂಗ್ರೀಡಿಯೆಂಟ್ಸ್ನ ಆ್ಯಡ್ ಮಾಡೋಣ. ಕುದಿ ಬಂದಿದೆ, ಅದ್ರ ಸ್ಟ್ರಕ್ಚರ್ ಹೆಂಗೆ ಬರುತ್ತೆ ನೋಡಿ. ನೋಡಿ ಹೀಗೆ ನೋಡಿದ್ರಿ ಎಷ್ಟು ಎಳುಗಿತ್ತು, ಹಾಕಿದ ತಕ್ಷಣ ಹೆಂಗೆ ಗಟ್ಟಿ ಆಯ್ತು ನೋಡಿದ್ರಾ. ಮತ್ತೆ ನೋಡಿ, ಇದು ಸಾಸ್ ರೆಡಿ ಆಗಿದೆ. ನೀವು ಹೊರಗಡೆ ಔಟ್ಸೈಡ್ ನೋಡಿರ್ತೀರಾ, ನೋಡಿದ್ರಾ ಯಾವ ಥರ ಸಾಸ್ ರೆಡಿ ಆಯಿತು. ಸೇಮ್ ಅದೇ ಥಿಕ್ನೆಸ್ಸು, ಅದೇ ಬಂದಿದೆ. ಸಾಕುಬಿಡಿ ಇಷ್ಟೇ. ಇದನ್ನು ನೋಡಿ ಎಷ್ಟು ಚಂದ ಸಾಸ್ ರೆಡಿ ಆಗಿದೆ. ಒಳ್ಳೆ ಸಾಸ್. ಸೇಮ್ ಟೇಸ್ಟ್ ಕೂಡ ತುಂಬ ಚೆನ್ನಾಗಿ ಬಂದಿರುತ್ತೆ. ಖಾರ ಬೇಕಂದರೆ ಸ್ವಲ್ಪ ಖಾರ ಜಾಸ್ತಿ ಆ್ಯಡ್ ಮಾಡ್ಕೊಳ್ಳಿ. ರುಚಿಯಾದ ಹೋಮ್ಮೇಡ್ ಸಾಸ್ ರೆಡಿಯಾಗಿದೆ ನೋಡಿ. ನೀವು ಗೋಬಿ ಅಂಗಡಿಗಳೆಲ್ಲ ನಾರ್ಮಲಾಗಿ ನೋಡಿರ್ತೀರಾ, ಅವರು ರೆಡ್ ಕಲರ್ ಸಾಸ್ ಹಾಕ್ತಾರಲ್ಲ ಗೋಬಿ ಮಾಡೋದಕ್ಕೆ, ಅದೇ ಇದು ರೆಡಿಯಾಗಿದೆ. ಈಗ ಗ್ಯಾಸ್ ಆಫ್ ಮಾಡ್ಕೊಳ್ಳೋಣ ಚೆನ್ನಾಗಿ. ಈಗ ಗೋಬಿ ಮಾಡೋದಕ್ಕೆ ಮೊದಲು ಚೆನ್ನಾಗಿ ತೊಳ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ಇವಾಗ ನಾವು ತೊಳ್ಕೊಂಡಿಟ್ಟಿರೋ ಕ್ಯಾಬೇಜ್ ನೋಡಿ ಫ್ರೆಂಡ್ಸ್. ನನಗೆ ತಿಂಗಳ ಬೇಡ ಸಾಸ್ ಅಂದಿನಿ, ನಿಂತ್ಕೊಂಡು ಸಾಸ್ನೇ ಎಲ್ಲ ತಗೊಳ್ಳಿ. ಗೋಬಿ ಮಾಡ್ಕೊಳ್ಳೋಕ್ಕೆ ನಾವು ಮೈದಾ ಹಿಟ್ಟನ್ನ ಸ್ವಲ್ಪ ಜಾಸ್ತಿ ಹಾಕಬೇಕು. 1 kg ಮೈದಾ ತಗೊಳ್ಳಿ. ಮೈದಾ ಹಿಟ್ಟು 1-3 ಸ್ಪೂನ್ ಅಷ್ಟೇ ಕಾರ್ನ್ ಫ್ಲೋರು. ಜಾಸ್ತಿ ಕಾರ್ನ್ ಫ್ಲೋರ್ ಹಾಕೋಬೇಡಿ, ಯಾಕಂದರೆ ಗಟ್ಟಿ ಬಂದ್ಬಿಡುತ್ತೆ. ಇದಕ್ಕೆ 1 ಸ್ಪೂನ್ ಖಾರದ ಪುಡಿ. ಗೋಬಿಗೆ ನಾವು ಕಲರ್ ಯೂಸ್ ಮಾಡ್ತಿಲ್ಲ, ಖಾರದ ಪುಡಿ ಹಾಕಿದ್ರೆ ಅದೇ ಕಲರ್ ಬರುತ್ತೆ. ನಾವು ಯೂಸ್ ಮಾಡ್ತಿರೋದು ಸನ್ಫ್ಲವರ್ ಖಾರ. ಮತ್ತು ರುಚಿಗೆ ತಕ್ಕಷ್ಟು ಕೈಯಲ್ಲಿ ಹಾಕೋಣ. ಕೈಯಲ್ಲಿ ಗೊತ್ತಾಗುತ್ತೆ ಸರಿ. ಉಪ್ಪು ಹಾಕೊಂಡು ಚೆನ್ನಾಗಿ ಕಲಿಸ್ಕೊಬೇಕಾಗುತ್ತೆ. ಈಗ ಒಟ್ಟು ನೋಡಿ ಚೆನ್ನಾಗಿ ಫಸ್ಟ್ ಮಿಕ್ಸ್ ಮಾಡ್ಕೋಬೇಕು, ಯಾಕಂದರೆ ಆಲ್ರೆಡಿ ನಾವು ತೊಳೆದಿದ್ದೀವಿ. ಕ್ಯಾಬೇಜಲ್ಲಿ ನೀರಿನ ಅಂಶ ಇರುತ್ತೆ. ಚೆನ್ನಾಗಿ ಮಿಕ್ಸ್ ಮಾಡೋದ್ರಿಂದ ನೋಡಿ ಕಲರ್ ಹಾಕಿಲ್ಲ ಅಂದರೆ ಎಷ್ಟು ಕಲರ್ಫುಲ್ ಆಗಿದೆ. ಕಲರ್ ಹಾಕಿ ಇದನ್ನ ಚೆನ್ನಾಗಿ ಕಲಿಸೋಣ. ನೀಟಾಗಿ ಮಿಕ್ಸ್ ಮಾಡಿ, ಯಾಕಂದರೆ ಈ ಥರ ಉಳ್ಕೊಂಡು ಚೆನ್ನಾಗಿರಲ್ಲ ಗೋಬಿ ತಿನ್ನೋದಕ್ಕೆ. ನೋಡ್ತಾ ಇದ್ದೀರಾ ಗೋಬಿ ಕಲರ್ ಎಷ್ಟು ಚೆಂದ ಬಂದಿದೆ. ಇದನ್ನ ಚೆನ್ನಾಗಿ ಕಲಿಸ್ಕೋಬೇಕು. ನೋಡಿ ಕಲಿಸ್ತಾ ಎಷ್ಟು ಚೆನ್ನಾಗಿ ನೀಟಾಗಿ ಕಲಿಸಿದ್ದೀವಿ. ಹಿಂಗೆ ನೋಡಬೇಕು ಬಿಡೋಕ್ಕಾಗುತ್ತಾ ಅಂತ. ನೋಡಿ ಇನ್ನು ಸ್ವಲ್ಪ ಗಟ್ಟಿ ಮಾಡ್ಕೋಬೇಕು. ಇದಕ್ಕೆ ಇದರಲ್ಲೊಂದು 4 ಪ್ಲೇಟ್ ಆಗುತ್ತೆ ಗೋಬಿ. 4 ಪ್ಲೇಟ್ ಅಂದರೆ ಹೊರಗಡೆ ತೊಗೊಂಡ್ರೆ ಎಷ್ಟು ಕಾಸ್ಟ್ಲಿ ಇದೆ ಅಲ್ವಾ. ಮನೇಲಿ ಯಾವುದೇ ಕೆಮಿಕಲ್ ಯೂಸ್ ಮಾಡಿ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ. ಟೋಟಲ್ 160 ರೂಪೀಸ್ ಕೊಡಬೇಕು ಅಲ್ವಾ. ಮನೇಲೆ ಮಾಡ್ಕೊಂಡ್ರೆ ಒಂದು 50 ರೂಪೀಸಲ್ಲಿ ಮಾಡ್ಕೋಬೋದು. ಎಲ್ಲ ತಿನ್ಬೋದು, ಚೆನ್ನಾಗಿರುತ್ತೆ. ಹೆಲ್ದಿ ಫುಡ್. ನಾವು ಮಾಡ್ಕೊಂಡ್ರೆ ಹೆಲ್ದಿ ಆಗಿರುತ್ತೆ. ನೋಡಿ ಈಗ ಡ್ರೈ ಗೋಬಿಗೆ ಕಲಸಿ ಇಟ್ಕೊಂಡಿದ್ದೀವಿ. ನಾವು ನೋಡಿ ಫ್ರೆಂಡ್ಸ್, ಇವಾಗ ಕಲಸಿಟ್ಕೊಂಡಿರೋ ಕ್ಯಾಬೇಜ್ ನೋಡಿ ಫ್ರೆಂಡ್ಸ್, ಕಿಸಾನ್ ಫ್ರೆಶ್ ಟೊಮೆಟೊ ಸಾಸ್, ಡಾರ್ಕ್ ಸೋಯಾ ಸಾಸ್. ನೋಡಿ ಫ್ರೆಂಡ್ಸ್, ಇವಾಗ ಸಾಸ್ನ ಒಂದು ಕಂಟೈನರ್ಗೆ ಶಿಫ್ಟ್ ಮಾಡ್ತಾರೆ. ಮೇನ್ ಬೇಕಾದ್ರೆ ಗೋಬಿ ಇಂಗ್ರೀಡಿಯೆಂಟ್ ಅಂತಂದರೆ ನೋಡಿ ಎಷ್ಟು ಚೆನ್ನಾಗಿ ಸಾಸ್ ರೆಡಿ ಆಗಿದೆ. ಮನೇಲಿ ಮಾಡಿ ಅನ್ನಾಗಬೇಕವಾ. ನೋಡಿ ಫ್ರೆಂಡ್ಸ್, ಸಾಸ್ ನಾವು ಕಂಟೈನರ್ ಶಿಫ್ಟ್ ಮಾಡೋದ್ಮೇಲೆ ಈಗ ಫ್ರೆಂಡ್ಸ್ ಸಾಸ್ ರೆಡಿ ಆಗಿದೆ. ನೋಡಿ ಫ್ರೆಂಡ್ಸ್, ಅವನಿಗೆ ಎತ್ತಾಕಿ ನೋಡಿ ಹೋಮ್ಮೇಡ್ ಸಾಸ್ ರೆಡಿಯಾಗಿದೆ.
ನೋಡಿ ಫ್ರೆಂಡ್ಸ್, ಇವಾಗ ನಮ್ಮ ಎಣ್ಣೆ ಹಾಕ್ತಾಳೆ ಬನ್ನಿ. ನಾವು ಸನ್ಫ್ಯೂರ್ ಎಣ್ಣೆನ ಯೂಸ್ ಮಾಡ್ತಾ ಇದ್ದೀವಿ. ನೋಡಿ ಫ್ರೆಂಡ್ಸ್, ನನ್ನ ತಂಗಿ ಹೇಗೆ ಹೇಳ್ತಿದ್ದಾಳೆ. ನೋಡಿ ಫ್ರೆಂಡ್ಸ್, ಎಣ್ಣೆ ಕುದಿತಿದೆ. ಫ್ರೆಂಡ್ಸ್, ಕಲಸಿಟ್ಕೊಳ್ಳೋ ಕ್ಯಾಬೇಜ್. ನೋಡಿ ಫ್ರೆಂಡ್ಸ್, ನಾವು ಗೋಬಿನ ನೀಟಾಗಿ ಶೇಪ್ ನೋಡಿ ಫ್ರೆಂಡ್ಸ್, ಎಣ್ಣೆಗೆ ಬಿಡ್ತಿದ್ದೀವಿ. ಗೋಬಿನ ಶೇಪ್ ಮಾಡಿ ನೋಡಿ, ನಮ್ಮ ಅಕ್ಕ ಶೇಪ್ ಮಾಡಿ ಮೀಡಿಯಂ ಸೈಜ್ಗೆ ಗೋಬಿನ ಬಿಟ್ಟು ಹೋಗ್ಬೇಕು. ವೀಡಿಯೋದಲ್ಲಿ ಸ್ಮೆಲ್ ಎಲ್ಲ ಗೊತ್ತಾಗಲ್ಲ, ತುಂಬ ಘಮ ಬರುತ್ತೆ ಗೋಬಿ ಮಾಡಬೇಕಂದ್ರೆ. ಗೋಬಿ ಮಾಡ ಮನೇಲಿ ಎಲ್ಲರೂ ಈಸಿಯಾಗಿ ಗೋಬಿ ಮಾಡ್ಕೊಂಡು ತಿನ್ಬೋದು. ತುಂಬ ಸ್ವಲ್ಪ ಗೋಬಿ ಮಾಡೋದು, ಎಷ್ಟು ಚೆಂದ ಡ್ರೈ ಗೋಬಿ ಹಾಕ್ಬೋದು ನೋಡಿದ್ರಾ. ಕತ್ಲೆ ಬತ್ತಾಯ್ತು. ಫ್ರೆಂಡ್ಸ್, ಈಗ ನಾವು ಸ್ವಲ್ಪ ಫ್ರೈ ಮಾಡ್ತೀವಿ. ಚೆನ್ನಾಗಿ ಎಣ್ಣೆ ಕಾಯ್ದಿಲ್ಲ, ಸ್ವಲ್ಪ ಕಾಯಬೇಕಾಗಿತ್ತು. ಮಿಕ್ಸಲ್ಲಿ ಹಾಕ್ತಿದ್ದೀನಿ. ಎಣ್ಣೆ ಕಾಯ್ಬೇಕಾದ್ರೆ ಗೋಬಿ ಬೇಗನೆ ಬೆಲ್ಲ ಬೀಳುತ್ತೆ ನೋಡಿ. ಗೋಬಿ ಘಮ ಘಮ ಅಂತ ಇದೆ, ನೋಡಕ್ಕೆ ಹಿಡ್ಕೊಂಡು ಸಾಲದು. ಗೋಬಿಯನ್ನು ತಿಂದು ತುಂಬ ಚೆನ್ನಾಗಿರುತ್ತೆ. ಆಹಾ, ಎಂತ ಗೋಬಿ. ಗೋಬಿಗೆ ಯಾವುದೇ ರೀತಿ ಸೋಡಾ ಎಲ್ಲ ಹಾಕಕ್ಕೆ ಹೋಗ್ಬಾರ್ದು. ಸೋಡಾ ಹಾಕಿದ್ರೆ ಗೋಬಿನೇ ಹಾಳಾಗ್ಬಿಡುತ್ತೆ, ಕ್ರಿಸ್ಪಿಯಾಗಿ ಬರಲ್ಲ. ಗೋಬಿ ಸಾಸ್ ಜೊತೆ ಹಾಕಿಲ್ಲ ಅಂತೂ ಹಂಗೆ ತಿಂದು ಟೇಸ್ಟ್ ಆಗಿರುತ್ತೆ. ಯಾಕಂದ್ರೆ ಅದು ಡ್ರೈ ಗೋಬಿ ಅಲ್ವಾ. ಸೊ ಎಲೆಕೋಸಲು ಮಾಡ್ಬೋದು, ಹೂಕೋಸಲು ಮಾಡ್ಬೋದು. ನಾವು ಮನೇಲಿ ಎಲ್ಲರಿಗೂ ಎಲೆಕೋಸಲು ಇಷ್ಟಪಡ್ತಾರೆ ಆಲ್ಮೋಸ್ಟ್, ಅದಕ್ಕೆ ನಾವು ಎಲೆಕೋಸಲೆ ಮಾಡ್ತಾ ಇದೀವಿ. ಮನೆಯಲ್ಲಿ ಮಾಡಿ ಸುಲಭವಾದ ಗೋಬಿ ನೋಡಿ. ಗೋಬಿ ಡ್ರೈ ಗೋಬಿ ಎಷ್ಟು ಚೆನ್ನಾಗಿ ರೆಡಿ ಆಗಿದೆ ನೋಡಿ ಫ್ರೆಂಡ್ಸ್. ಡ್ರೈ ಗೋಬಿ ನೋಡ್ತಿದ್ರೆ ಬಾಯಿ ನೀರು ಸುರಿತಿದೆ ಅಂತ ಇದೆ, ನೋಡ್ತಾ ಇದೆ ತಿಂದು ಅನಿಸುತ್ತೆ. ಇವಾಗ ಒಂದು ಪ್ಲೇಟ್ಗೆ ನಾವು ಡ್ರೈ ಗೋಬಿನ ಸ್ವಲ್ಪ ದೂರನೇ ಇಡಬೇಕು ಎಣ್ಣೆಯಿಂದ ನೋಡಿ. ಒಂದ್ಸಲಿಗೆ ಎಣ್ಣೆ ಸ್ವಲ್ಪನೇ ಹಾಕೊಂಡಿದ್ದೀವಿ ಡ್ರೈ ಗೋಬಿ ಕರೀಲಿಕ್ಕೆ, ಯಾಕಂದರೆ ಎಣ್ಣೆ ಜಾಸ್ತಿ ಹಾಕೊಂಡ್ರೆ. ನೋಡಿ ಫ್ರೆಂಡ್ಸ್, ಈ ಡ್ರೈ ಗೋಬಿ ಹೇಗೆ ತಯಾರಾಗಿದೆ ಅಂತ ಇದು ನೋಡಿ. ಕ್ರಿಸ್ಪಿಯಾಗಿ ತುಂಬ ಸುತ್ತಿದೆ, ಸೊ ಕೈಲಿ ಇಟ್ಕೊಳಕ್ಕಾಗ್ತಿಲ್ಲ. ನೋಡಿ ಫ್ರೆಂಡ್ಸ್, ಸೆಕೆಂಡ್ ರೌಂಡ್ ಬೆಂದಿದೆ ನೋಡಿ. ಫಸ್ಟ್ ರೌಂಡ್ ಫುಲ್ ಖಾಲಿ ಮಾಡಿದ್ದಾರೆ, ಡ್ರೈ ಗೋಬಿ ಅಷ್ಟು ಚೆಂದ ಇದೆ ಅಂತ. ನೋಡಿ ಫ್ರೆಂಡ್ಸ್, ಎಷ್ಟಿತ್ತು ಎಷ್ಟು ಆಗ್ತಿದೆ. 1 2 3 4 5 6 7 8 9 ಆಗಲಿ ಬರೀ 9 ಇದೆ. ಆಗಲಿ ಒಂದು ಐ ಥಿಂಕ್ 15 ಇರ್ಬೋದು ಅನ್ಕೋತೀನಿ. ನೋಡಿ ಫ್ರೆಂಡ್ಸ್, ಸೆಕೆಂಡ್ ರೌಂಡ್ ಇರ್ತಾವ್ರೆ ಈಗ. ಥರ್ಡ್ ರೌಂಡ್ ಬಿಟ್ಟಿದ್ದಾರೆ. ಅದು ರೌಂಡ್ ಎಷ್ಟು ಆಗ್ತಿದ್ದವ್ರಿ ಆಲ್ರೆಡಿ ನೋಡಿ. ತಿಂಡಿ ದೊಡ್ಡ ನೋಡ್ಕೊಳ್ತೀನಿ. ಸೊ ಇಷ್ಟು ಉಳಿದಿದೆ. ಥರ್ಡ್ ರೌಂಡ್ ಅಂದರೆ ಇದು 4th ರೌಂಡ್ ಆಗುತ್ತೆ. ಇದು ನೋಡಿ, ಥರ್ಡ್ ರೌಂಡಲ್ಲಿ ಇಷ್ಟ ಆಗ್ತಿದ್ದಾರೆ. ಸೊ ಓನ್ಲಿ ಇಷ್ಟೇ ಉಳಿದಿದೆ. ನೋಡೋಣ ಎಷ್ಟು ಪ್ಲೇಟ್ ಆಗ್ಬೋದು. ಅದೇ ನಮ್ಮ ಅಕ್ಕ ಫಸ್ಟ್ ಹೇಳಿದ್ರು ಒಂದು ಮ್ಯಾಕ್ಸಿಮಮ್ 4 ಪ್ಲೇಟ್ ಅಂತ. ಇದು ಮಿನಿಮಮ್ ಆಗಿ 2 ಪ್ಲೇಟ್ಸ್ ಆಗ್ಬೋದು. ನಾನು ಹೇಳ್ತೀನಿ, ಯಾಕಂದರೆ ನನ್ನ ತಂಗಿ ಈಗ ಡ್ರೈ ಗೋಬಿನೇ ತಿಂತವಳೆ. ನೋಡಿ ಫ್ರೆಂಡ್ಸ್, ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ. ಸೌಂಡ್ ಎಲ್ಲ ಕೇಳ್ಕೊಬೋದು ನೀವು. ನೋಡಿ ಫ್ರೆಂಡ್ಸ್, ಥರ್ಡ್ ರೌಂಡ್ ಎತ್ತಾಗ್ತಿದ್ದಾರೆ ಆಲ್ರೆಡಿ. ಆಲ್ಮೋಸ್ಟ್ 1 3 ಪ್ಲೇಟ್ಸ್ ಆಗಿರ್ಬೋದು ಅನ್ಕೋತೀನಿ ಇದು. ನೋಡಿ ಫ್ರೆಂಡ್ಸ್, ಹಾಯ್. ನೋಡಿ ಫ್ರೆಂಡ್ಸ್, 4th ರೌಂಡ್ ಗೋಬಿ ಹೇಗಾಗಿದೆ. ಇನ್ನು ಉಳಿದಿರೋದಿಷ್ಟೇ. ನೋಡಿ ಫ್ರೆಂಡ್ಸ್, ಇದು 5th ರೌಂಡ್ ಫುಲ್ ಖಾಲಿ ಹೋಗಿದೆ. ಈ ಫ್ರೆಂಡ್ಸ್, ನಾವು ಇವಾಗ ಡ್ರೈ ಗೋಬಿ ಆಮೇಲೆ ಕಿಸಾನ್ ಟೊಮೆಟೊ ಸಾಸ್, ಡಾರ್ಕ್ ಸೋಯಾ ಸಾಸ್ನ ಯೂಸ್ ಮಾಡ್ತಾ ಇದ್ದೀವಿ. ನೋಡಿ, ಇವಾಗ 5th ರೌಂಡ್ ಎತ್ಕೋಬೇಕಂತ ನೋಡಿ. ಸ್ಟವ್ ಹೇಗೆ ಆಫ್ ಮಾಡಿದ್ರಿ ನೋಡಿ. ಲಾಸ್ಟ್ ರೌಂಡ್ ಗೋಬಿ ರೆಡಿ ಮಾಡಿ. ಈಗ ಆಯಿತು, ಆಲ್ಮೋಸ್ಟ್ ಒಂದು 4 ಪ್ಲೇಟ್ಸ್ ಆಗ್ಬೋದು ಅನ್ಕೋತೀನಿ, ನಾನು ಅನ್ಕೋತೀನಿ. ನೋಡಿ, ಈ ಕಲರ್ ಗೊತ್ತಾಗ್ತಿಲ್ಲ ಅಷ್ಟೇ ಕ್ಯಾಮ್ರಾದಲ್ಲಿ. ಈಗ ಮತ್ತೆ ಅದಾಚಲ್ಲಿ ಬಾಳೆಗೆ ಸ್ವಲ್ಪ ಎಣ್ಣೆ ಹಾಕಬೇಕು. ನೋಡಿ, ಹೋಮ್ ಮೇಡ್ ಸಾಸ್ನ ಹಾಕೋಣ. ಸಾಸ್ ಹಾಕಿದ್ರೆ ಗೋಬಿ ಹಾಕೊಂಡು ಎಷ್ಟು ಪ್ಲೇಟ್ ಬೇಕಾಗುತ್ತೆ ಅಷ್ಟು ಮಾಡ್ಕೊಳ್ಳಿ. ನಿಮ್ಗೆ ಎಷ್ಟು ಬೇಕಾಗುತ್ತೆ ಅಷ್ಟು ಚೆನ್ನಾಗಿ ಇರಿಸ್ಬೇಕು. ಗೋಬಿ ಚೆನ್ನಾಗಿ ನಿಮಗೆ ಡ್ರೈ ಇರಬೇಕಂದ್ರೆ ಡ್ರೈ ಮಾಡ್ಕೊಳ್ಳಿ. ಸಾಸ್ ಹಾಕೊಳ್ಳಿ. ಕ್ರಿಸ್ಪಿಯಾಗಿರ್ಬೇಕಂದ್ರೆ ಕಮ್ಮಿ ಹಾಕ್ಕೊಳ್ಳಿ, ಬೇಡ ಜಾಸ್ತಿ ಹಾಕ್ಕೊಳ್ಳಿ. ಇದಕ್ಕೆ ನೋಡಿ, ಆನಿಯನ್, ಕ್ಯಾಪ್ಸಿಕಮ್, ಕೊತ್ತಂಬರಿ ನೋಡಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಕುಕ್ ಆಗಬೇಕು ಚೆನ್ನಾಗಿ. ನೋಡಿ, ನೀವು ನೋಡ್ತೀರಾ. ಇದಕ್ಕೆ ಮಸಾಲೆ ನೋಡಿ. ಫಸ್ಟ್ ಸ್ವಲ್ಪ ಪುಡಿ, ಗರಂ ಮಸಾಲ ಹಾಕಾಗಿದೆ. ಮಿಕ್ಸ್ ಮಾಡಿ ಚೆನ್ನಾಗಿ. ಮಿಕ್ಸ್ ಮಾಡಿದ್ಮೇಲೆ ಬೇಕಾಗಿದೆ ಫ್ಲೇಮಲ್ಲಿ ಇಟ್ಕೊಬೇಕಾಗುತ್ತೆ. ನೋಡಿ, ಸೋಯಾ ಸಾಸ್ ಹಾಕೊಬೇಕು ಸ್ವಲ್ಪ. ಒಂದೆರಡು ಸ್ಪೂನ್ ಸೋಯಾ ಸಾಸು ನೋಡಿ. ಸೋಯಾ ಸಾಸ್ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಅಂಗಡಿ ಫ್ರೆಂಡ್ಸ್, ಟೊಮೆಟೊ ಕೆಚಪ್ನ ಹಾಕೊಬೇಕು ಸ್ವಲ್ಪ. ಕ್ಲೀನಾಗಿ ಮಿಕ್ಸ್ ಮಾಡ್ಕೊಬೇಕು. ರಿಯಲ್ ಗೋಬಿ ಸಕ್ಕತ್ತಾಗಿದೆ. ನೋಡಿ, ಗೋಬಿ ರೆಡಿ ಆಗಿದೆ. ಸರ್ವ್ ಮಾಡ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ಇವಾಗ ಒಂದೊಂದು ಪ್ಲೇಟ್ಗೆ ಸರ್ವ್ ಮಾಡ್ಕೊತಾ ಹೋಗೋಣ.
ನೋಡಿ ಸೆಕೆಂಡ್ ಪ್ಲೇಟ್ ನೋಡಿ ಇನ್ನೂ ಎಷ್ಟಿದ್ದಾರೆ ಗೋಬಿ ಆದ್ರೂ ಇದೇ 3 ಪ್ಲೇಟ್ಸ್ ಆಯಿತು ನೋಡಿ ಯಾಕೆ ಇಷ್ಟು ಚೆನ್ನಾಗಿ ಬಂದಿದೆ ಅಂದರೆ ಇದು ಕ್ಯಾಪ್ಸಿಕಮ್ ಸ್ಮೆಲ್ಗೆ ಸಕ್ಕತ್ತಾಗಿ ಬಂದಿದೆ ನೋಡಿ ಫ್ರೆಂಡ್ಸ್ ಗೋಬಿ ರೆಡಿ ಆಯಿತು ಈಗ ಲಾಸ್ಟ್ ತಿನ್ನೋದನ್ನೇ ಬಾಕಿ ಎಲ್ಲ ಪ್ಲೇಟು ಸರ್ವ್ ಮಾಡಾಗಿದೆ ಟೊಮೆಟೊ ಸಾಸ್ ಗೋಬಿ ಟೊಮೆಟೊ ಕೆಚಪ್ಸ್ ನೋಡಿ ಎಲ್ಲದಕ್ಕೂ ಆಗಿದೆ ನೋಡಿ ಇವಾಗ ತಿನ್ನೋದನ್ನೇ ಬಾಕಿ ಓಕೆ ಫ್ರೆಂಡ್ಸ್ ಬಾಯ್ ಬಾಯ್